ಜೈ ಗುರುದೇವ್ ಗುರುಜಿ. ಆ ಒಂದ್ ವೇಳೆ ನಾನು ಇದನ್ನ ಅಟೆಂಡ್ ಮಾಡ್ಲಿಲ್ಲ ಅಂದ್ರೆ ತುಂಬಾ ಲಾಸ್ ಅಂತ ನನಗೆ ಅನ್ಸುತ್ತೆ ಗುರುಜಿ. ಲೈಫಲ್ಲಿ ಏನೋ ಒಂದು ತುಂಬಾ ಇಂಪಾರ್ಟೆಂಟ್ ಇದನ್ನೇ ಮಿಸ್ ಮಾಡ್ಕೋತಿದ್ದೆ ಅಂತ ಅನ್ಸುತ್ತೆ. ಇದರಿಂದ ನನ್ನನ್ನು ನಾನು ಮಾನಸಿಕವಾಗಿ ನನ್ನನ್ನು ನಾನು ಸದೃಢವಾಗಿ ಅಥವಾ ಶಾಂತವಾಗಿ ಇಟ್ಕೊಳ್ಳಿಕ್ಕೆ ಆ ತುಂಬಾ ಹೆಲ್ಪ್ ಆಗಿದೆ ಗುರುಜಿ. ಅದು ಅದೇ ಹೆಂಗಂದ್ರೆ ನಾನೇ ಡಿಪ್ರೆಷನ್ ಅಲ್ಲಿ ಇದ್ದೀನಿ ಅನ್ನೋ ತರ ಭಾವನೆಯಲ್ಲಿದ್ದೆ. ಬಟ್ ಈ ಕ್ಲಾಸ್ ಅಟೆಂಡ್ ಆದ್ಮೇಲೆ ನಂದು ಪ್ರತಿಯೊಂದು ನೋಡೋ ರೀತಿ ತುಂಬಾ ಲೈವ್ಲಿ ಅಂಡ್ ಲೈಟ್ ಆಗಿ ತಗೋತಾ ಇದ್ದೀನಿ. ಆ ನಂಗೆ ದೊಡ್ಡ ದೊಡ್ಡದು ಕಷ್ಟ ಇರ್ಲಿಲ್ಲ ಗುರುಜಿ, ಚಿಕ್ಕದನ್ನೇ ಅದನ್ನ ಸ್ವಲ್ಪ ತುಂಬಾ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಿದ್ದೆ ಅಂತ ಅನ್ಸುತ್ತೆ. ಈಗ ಅದೆಲ್ಲ ಬಿಟ್ಟ ನಂತರ ನನ್ನಲ್ಲೇ ನನ್ಗೆ ಸಿಕ್ಕಾಪಟ್ಟೆ ಬದಲಾವಣೆ ಕಾಣ್ಕೋತಾ ಇದೆ ಗುರುಜಿ. ಅದು ಆ ಅದು ಎಷ್ಟೊಂದು ಬದಲಾವಣೆ ಆಗಿದೆ ಅಂದ್ರೆ ನಾನು ಪ್ರತಿ ಸಲ ನಾನು ಎಲ್ಲೇ ಹೋಗ್ಬೇಕು ಅಥವಾ ಏನೋ ಒಂದು ಇದು ಶೈ ನೇಚರ್ ತುಂಬಾ ಇತ್ತು, ಮಾತಾಡ್ಬೇಕಾಗ್ಲೇ ಆಗ್ಲಿ ನಂದು ಇವನ್ ನನ್ನ ವಿಡಿಯೋ ಅಥವಾ ಕ್ಯಾಮ್ರಾ ಫೋಟೋಸಿಗೆ ಕೂಡ ಅಲೌ ಮಾಡ್ತಿರ್ಲಿಲ್ಲ ಗುರುಜಿ. ಎಲ್ಲೇ ಹೋಗ್ಬೇಕಾದ್ರೆ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ ಹಿಂದೆ ಸರ್ಕೊಂಡ್ ಬಿಡೋಳು. ಬಟ್ ಈಗ ಅದನ್ನ ಹೆಂಗಂದ್ರೆ ಯಾಕೆ ನಾನು ಯಾಕೆ ಹಿಂದೆ ಹೋಗ್ಬೇಕು, ನಾನು ಎಲ್ಲರ ಹತ್ರ ಕೆಪಬಲ್ ಇದ್ದೆ, ನಾನು ಯಾಕೆ ಅದನ್ನ ಹಿಂಜರಿಕೆ ಯಾಕೆ ಪಟ್ಕೋಬೇಕು ಅನ್ನೋ ಒಂದು ನೇಚರ್ ಬಂದಿದೆ ಗುರುಜಿ. ಆಮೇಲೆ ಅದರಿಂದ ನಾನು ಅದು ವಿಷನಲ್ಲೂ ಬರೆದಿದ್ದೆ. ನನ್ನಲ್ಲಿರೋ ನನಗೆ ತಿಳಿದಿರುವಂಥ ವಿಷಯನ ನಾನು ಬೇರೆಯವ್ರ ಮುಂದೆ ಆರಾಮಾಗಿ ಹೇಳಬಲ್ಲೆ ಅಂತ ಅನ್ನೋದು ಅಂದರೆ ನನಗೆ ಸ್ಟೇಜ್ ಫಿಯರ್ ಸಿಕ್ಕ. ನೆಟ್ವರ್ಕ್ ಬ್ರೇಕ್ ಆಗ್ತಿದೆ ನಿಮ್ದು. ಗುಡ್ ಅಮ್ಮ, ಹೇಳಿ. ಜೈ ಗುರುದೇವ್. ನಮಸ್ಕಾರ ಗುರುಜಿ. ನಾನು SSY ಮತ್ತು SST ಕ್ಲಾಸ್ ಮಾಡಿದಾಗಿನ ಹೇಳಿದ ನಂಗೆ ತುಂಬಾ ಚೇಂಜಸ್ ಆಗಿದೆ ಗುರುಜಿ. ನನ್ನ ಜೀವನದೊಳಗೆ ಒಂದು ತಿರುವು ಅನ್ನೋದು ಟರ್ನಿಂಗ್ ಪಾಯಿಂಟ್ ಅಂದ್ರೆ ಇದು SSY ಮತ್ತು SST ಕ್ಲಾಸ್ ಮಾಡಿದಾಗಿನಿಂದ. ಮೊದ್ಲು ನಾನು ಬಾಳ ಡಿಪ್ರೆಷನ್ ಹೋಗೋದು, ಆಮೇಲೆ ಸಿಟ್ಟು, ಕೋಪ, ಎಲ್ರ ಜೊತೆ ಜಗಳ, ತುಂಬಾ ಕಿರಿಕಿರಿ, ಏನೋ ಒಂಥರ ಲೈಫ್ನೇ ಬೇಡ ಅನಿಸ್ಬಿಟ್ಟಿತ್ತು ಗುರುಜಿ. ಆದ್ರೆ ಈಗ ಇದು SSY ಮಾಡಿದಾಗ ಸ್ವಲ್ಪ ಒಂದ್ 75% ರಿಲೀಫ್ ಆಗಿದೆ. ಬಟ್ ಈಗ SST ಮಾಡಿದಾಗಿನಿಂದ ತುಂಬಾ ಖುಷಿಯಾಗಿದ್ದೀನಿ ಗುರುಜಿ. ದಿನಾಲು ಬೆಳಿಗ್ಗೆ ಖುಷಿ ಖುಷಿಯಿಂದ ಎದ್ದೇಳ್ತೀನಿ. ಮತ್ತೆ ಈ SST ಇಂದ ನನ್ನನ್ನು ನಾನು ಅರಿತುಕೊಳ್ಳಕ್ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಗುರುಜಿ ಇದರಲ್ಲಿ. ಆಮೇಲೆ ಸಿಟ್ಟು ಕಡಿಮೆ ಆಗಿದೆ. ಆಮೇಲೆ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದಾಗ್ಲಿ ಮಾತಾಡೋದಾಗ್ಲಿ ಬಿಟ್ಬಿಟ್ಟಿದೀನಿ ಗುರುಜಿ. ಮೊದ್ಲು ಎಲ್ಲ ಯಾರೋ ಏನೋ ಅಂದ್ರು ಅಂತ ತುಂಬಾ ಮಾತಾಡ್ತಿದ್ದೆ, ಈಗ ಅದೆಲ್ಲ ಬಿಟ್ಬಿಟ್ಟಿದೀನಿ. ಗುಡ್. ಆಮೇಲೆ ಇದು ಧಾರ್ಮಿಕ ಕ್ರಿಯೆಗಳಲ್ಲಿ ತುಂಬಾ ಆಕ್ಟಿವ್ ಆಗಿದ್ದೀನಿ ಗುರುಜಿ. ದೇವರ ಪೂಜೆ ಪುನಸ್ಕಾರ ಮತ್ತೆ ಆಚಾರ ವಿಚಾರಗಳಲ್ಲಿ ತುಂಬಾ ಬದಲಾವಣೆ ಕಂಡ್ಕೊಂಡಿದ್ದೀನಿ. ಆಮೇಲೆ ನಾನು ಮೊದಲು ಟೈಮ್ಗೆ ಅಷ್ಟೊಂದು ಬೆಲೆ ಕೊಡ್ತಾ ಇರಲಿಲ್ಲ. ಆದ್ರೆ ಆಯ್ತು ಮಾಡಿದ್ರೆ ಆಯ್ತು ಅಂತ ಇದ್ದೆ. ಬಟ್ ಈಗ ಟೈಮ್ಗೆ ತುಂಬಾ ಮಹತ್ವ ಕೊಡ್ತಾ ಇದ್ದೀನಿ ಗುರುಜಿ. ಅಂದ್ರೆ ನನ್ನ ಟೈಮ್ಗೂ ಮತ್ತೆ ನನ್ನಿಂದ ಬೇರೆಯವ್ರಿಗೂ ತೊಂದರೆ ಆಗದೆ ಇರೋ ಹಾಗೆ ನಾನು ಟೈಮ್ನ ಮೇಂಟೈನ್ ಮಾಡ್ತಾ ಇದ್ದೀನಿ. ಗುಡ್ ಅಮ್ಮ, ನೀವ್ ಆಮೇಲೆ ಅನ್ಕೊಂಡಿದ್ದೇನೇನಾಗಿದಾವೆ? ನೀವೇನು ಅನ್ಕೊಂಡಿದ್ ಬರ್ದಿದ್ದು ಅದನ್ನ ಹೇಳಿ. ನಾನು ಫಸ್ಟ್ ನಾನ್ ಅನ್ಕೊಂಡಿದ್ದು ನನ್ನ ಸಿಸ್ಟರ್ ಮಗಳಿಗೆ MBBS ಮಾಡ್ಬೇಕು ಅಂತ ಅವಳು ತುಂಬಾ ಆಸೆ ಇತ್ತು. ಅದನ್ನ ವಿಷನ್ ಆಗಿ ನಾನು ಬರ್ದಿದ್ದೆ. ಅದು ಬರೆದು 1.5 ತಿಂಗಳಲ್ಲಿ ಅವಳಿಗೆ MBBS ಸೀಟ್ ಸಿಕ್ತು ಗುರುಜಿ. ಆಮೇಲೆ ಇನ್ನೊಬ್ಬ ಅಕ್ಕನ ಮಗನಿಗೆ BMS ಎಕ್ಸಾಮ್ ನಲ್ಲಿ ಡೌಟ್ ಇತ್ತು, ಕ್ಲಿಯರ್ ಆಗುತ್ತೋ ಇಲ್ವೋ ಅಂತ. ಅದನ್ನು ಬರ್ದಿದ್ದೆ. ಅದು ದಿನಾಲು ವಿಷನ್ ಓದುವಾಗ BMS ಅವನು ಈ 2 days ಹಿಂದೆ ಪಾಸ್ ಆಗಿದ್ದೀನಿ ಅಂತ ಹೇಳಿದ. ಆಮೇಲೆ ನನಗ್ ದುಡ್ಡು ಬರ್ಬೇಕಾಗಿತ್ತು. ಕೆಲವೊಬ್ರು 50,000 ರೂಪಾಯಿ ನನ್ ದುಡ್ಡು ತಗೊಂಡಿದ್ರು. ಅದೇನ್ ಬರಂಗಿಲ್ಲ ಅನ್ಕೊಂಡು ನಾನ್ ಸುಮ್ನೆ ಕೂತಿದ್ದೆ. ಬಟ್ ಅವರು ಇದು ವಿಷನ್ ಇನ್ನ ಬರೆದು 2 ತಿಂಗಳು ಕಂಪ್ಲೀಟ್ ಆಗಿಲ್ಲ. ಬಟ್ ಅಷ್ಟ್ರಲ್ಲಿ ಅವ್ರಿಗೆ ಕೊಟ್ಟು ಹೋದ್ರು ಗುರುಜಿ. ಏನೋ ಒಂಥರ ಲೈಫ್ ಅಲ್ಲಿ ಏನೋ ಚೇಂಜಸ್ ಇದೆ ಗುರುಜಿ. ಆಮೇಲೆ ತುಂಬಾ ಕಿರಿಕಿರಿ ಅನ್ಕೋತಾ ಇದ್ದೆ, ಅದೆಲ್ಲ ಕಡಿಮೆ ಆಗಿದೆ. ಆಮೇಲೆ ನನ್ನನ್ನು ನಾನು ಕಾನ್ಫಿಡೆಂಟ್ ಆಗಿ ನಾನು ಸಂಭಾಳ್ಸ್ಕೊಳ್ತಾ ಇದ್ದೀನಿ ಗುರುಜಿ. ಯಾವುದೇ ಪರಿಸ್ಥಿತಿ ಬಂದ್ರೂ ನಾನು ನನ್ನನ್ನು ನಾನು ಹೆಂಗೆ ಇಟ್ಕೋಬೇಕು ಅನ್ನೋದು ನಂಗೆ ಗೊತ್ತಾಗೈತೆ. ಆಮೇಲೆ ಮೊದ್ಲು ನಂಗೆ ಶುಗರ್ ಇತ್ತು ಗುರುಜಿ. ಸೆಕೆಂಡ್ ಡೆಲಿವರಿಯಲ್ಲಿ ಶುಗರ್ ಬಂದಿತ್ತು. ಬಟ್ ಈಗ ಶುಗರ್ ಅನ್ನೋ ಮಾತೇ ಇಲ್ಲ ಗುರುಜಿ. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಮಾಡ್ತಾ ನನ್ನಲ್ಲಿರುವ ಒಂದು ಮೊದಲನೇದ್ದೇನು ಅಂತಂದ್ರೆ ಸಿಟ್ಟು ಬಹಳಷ್ಟು ಕಡಿಮೆ ಆಗಿದೆ. 190% ಸಿಟ್ಟನ್ನು ನಾನು ಕಳ್ಕೊಂಡಿದ್ದೀನಿ ಅಂತೇಳಿ ಆಗ್ತದೆ. ಮತ್ತೆ ನನ್ನಲ್ಲಿರುವಂಥ ಕೆಲವೊಂದು ಈಗೋ ಭಾಳಷ್ಟು ಕಡಿಮೆ ಆಗಿದೆ. ನನ್ನಲ್ಲಿ ಈಗೋ ಭಾಳಷ್ಟು ಹೋಗಿದೆ ಅಂತೇಳಿ ನಾನು ಅನ್ಕೋತಾ ಇದ್ದೀನಿ. ಯಾಕೆಂದರೆ ನನ್ನ ವೃತ್ತಿ ಪೊಲೀಸ್ ವೃತ್ತಿ ಇರೋದ್ರಿಂದ ನಮ್ಮಲ್ಲಿ ಸ್ವಲ್ಪ ಈಗೋ ಜಾಸ್ತಿ ಇರೋದು. ಮತ್ತು
ಮತ್ತೊಬ್ಬರ ಮೇಲೆ ಆ, ಸಿಟ್ಟು ಮಾಡ್ಕೊಳ್ತಾ ಮತ್ತು ಅವ್ರನ್ನ ಪ್ರತಿ ಸಲ ಅವ್ರನ್ನ ಕಂಡಾಗ ಅವ್ರ ಮೇಲೆ ಅನವಶ್ಯಕವಾಗಿ ಅವ್ರ ಮೇಲೆ ಕೋಪಗೊಳ್ಳುವಂಥ ಒಂದು ಸಾಧ್ಯತೆ ಜಾಸ್ತಿ ಇರ್ತಿತ್ತು. ಆದರೆ ಆ ಪ್ರಮಾಣ ಭಾಳಷ್ಟು ಕಡಿಮೆಯಾಗಿದೆ ಗುರುಜಿ. ಮತ್ತು ನಾನು ದೈಹಿಕವಾಗಿ ನನಗೆ ಕೆಲವೊಂದು ಆ, ಸಮಸ್ಯೆ ಆಗಿತ್ತು. ಅಂದರೆ ಕಾಲಿನಲ್ಲಿ ಆನೆಕಾಲು ಆ, ದಲ್ಲಿ ಬೆಳೆದಿತ್ತು. ಆದರೆ ಈಗ ಅದನ್ನು ನನಗೆ ಹೋಗಿದೆ ಅಂತೇಳಿ ನಾನು ವಿಷನ್ದಲ್ಲಿ ಬರಿತಾ ಮತ್ತು ಅದನ್ನು ದಿನನಿತ್ಯ ಅಂತ ಈಗ ಅದು ಆನೆಕಾಲು ಇದನ್ನೇ ಹೋಗಿದೆ. ಅಂದರೆ ನನ್ನಲ್ಲಿ ಮೊದಲು ಮೈಂಡಲ್ಲಿ ಅದು ಹೋಗಿದೆ ಅನ್ನುವಂಥ ಮನೋಭಾವನೆ ಬೆಳೀತಾ ಅದು ದೈಹಿಕವಾಗಿಯೂ ಅದು ಅದನ್ನು ಕಳ್ಕೊಂಡಿದ್ದೀನಿ. ಅದನ್ನು ಅಂದರೆ ಅದು ನೋವು ಹೋಗಿದೆ. ಈಗ ಆರಾಮಾಗಿ ನಾನು ಯಾವುದೇ ಒಂದು ನೋವಿಲ್ಲದೆ ಅಡ್ಡಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಮತ್ತು Very ನನ್ನಲ್ಲಿ good. ಮೊದಲು ದೈವತ್ವದ ಗುಣ ಏನಾಗ್ತಿತ್ತು ಅಂತಂದರೆ ಭಾಳಷ್ಟು ಪ್ರಮಾಣ ಕಡಿಮೆ ಇತ್ತು. ದೇವರ ಬಗ್ಗೆ ಒಂದು ಅಭಿಪ್ರಾಯಗಳು ಬದಲಾಗ್ತಾ ಹೋಗ್ತಾ ಇದೆ. ಯಾಕಂದ್ರೆ ಸೃಷ್ಟಿಯಲ್ಲಿ ಪ್ರತಿಯೊಂದು ಚರಾಚರ ಜೀವಿಗಳು ಮತ್ತು ಒಂದು ವಸ್ತು ಚಲಿಸಬೇಕಾದ್ರೆ ದೇವರ ಒಂದು ಅನುಗ್ರಹ ಇದೆ ಅನ್ನುವಂಥ ಮನೋಭಾವನೆ ಪ್ರಮಾಣ ಕಡಿಮೆ ಇತ್ತು. ಈಗ ಪೂರ್ಣ ಪ್ರಮಾಣದಲ್ಲಿ ಅದರದ್ದು ಒಲವು ಜಾಸ್ತಿ ಆಗ್ತಾ ಇದೆ.